ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನನ್ನ ಎಲ್ಲ ಯೂಟ್ಯೂಬರ್ಸ್ಗೆ ಮತ್ತು ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ನಾನು ಬೆಳಗ್ಗೆನೇ ಒಂದು 6 o'clockಗೆ ಎದ್ದಿದೆ. ಎದ್ಬಿಟ್ಟು ಫ್ರೆಂಡ್ಸ್, ನಾನು ಏನೇನು ಕೆಲಸ ಮಾಡಿದ್ದೀನಿ, ಏನೆಲ್ಲ ನನ್ನ ಮನೇಲಿ ಆಗಿದೆ ಅಂತ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೇ ಒಬ್ಬಟ್ಟು ಮಾಡಿ ಅದ್ರದ್ದು ನಾನು ಶಾರ್ಟ್ಸ್ ವೀಡಿಯೋನ ಹಾಕಿದ್ದೀನಿ. ಫ್ರೆಂಡ್ಸ್, ನಂದು ಇವತ್ತು ಸಂಡೇ ಡ್ಯೂಟಿ ಇದೆ. ನನ್ನ ಇನ್ನೊಬ್ಬರು ಸೂಪರ್ವೈಸರ್ಗೆ ಇವತ್ತು ಅವರು ವೀಕ್ ಆಫ್ ತಗೊಂಡಿದ್ದಾರೆ ಹಬ್ಬ ಅಂತ. ನಾನು ನಾಳೆ ವೀಕ್ ಆಫ್ ತಗೋತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ವರ್ಷಕ್ಕೊಂದ್ಸರಿ ಬರೋದು ಹಬ್ಬ. ಆಲ್ರೆಡಿ ಫ್ರೆಂಡ್ಸ್ ನಾನು ಬೇವು ಬೆಲ್ಲ ಎರಡನ್ನೂ ತಿಂದಾಯಿತು. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ. ಏನೇ ಬಂದರೂ ನಾವು ತಗೋಬೇಕು. ಫ್ರೆಂಡ್ಸ್, ನಾನು ಏನಕ್ಕೆ ಇದೇ ರೀತಿ ರೆಡಿಯಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ರೀಲ್ಸ್ಗೆ ಮತ್ತು ಇನ್ನೊಂದು ಲಾಂಗ್ ಸರ ಹಾಕ್ಕೊಂಡಿದ್ದೆ. ಈಗ ಅದನ್ನು ಮಾತ್ರ ತೆಗೆದು ನಾನು ಸಿಂಪಲ್ಲಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಆವಾಗಲೇ ಅಲ್ಲಿತ್ತು, ನಾನು ರೀಲ್ಸಿಗೆ ಮಾತ್ರ ಹಾಕ್ಕೊಂಡಿದ್ದೆ. ಇದನ್ನು ನನ್ನ ಮಗಳು ಇದಕ್ಕೆ ಸೆಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಹಾಕು ಅಂತ ಕೊಟ್ಟಿದ್ದಾಳೆ. ಇದೆಲ್ಲನೂ ಫ್ರೆಂಡ್ಸ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ನಾನು ಎಲ್ಲಿ ತಂದಿದ್ದು ಅಂತ. ಚಿಕ್ಕಪೇಟೆಲ್ಲಿ ತಂದಿದ್ದು ಈ ಸೆಟ್ಟೆಲ್ಲ. ಇವಾಗ ಫ್ರೆಂಡ್ಸ್ ಸೊಂಟದ್ದು ಮಾತ್ರನೇ ನಾನು ಹಾಕ್ಕೊಂಡಿರೋದು. ನೋಡಿ, ಸೊಂಟದ್ದು ಫ್ರೆಂಡ್ಸ್ ಬ್ಲೌಸ್ನ ನಾನು ಈ ಸಲ ಈ ಥರ ಹೊಲಿಸಿದ್ದೀನಿ. ಹಿಂದೆ ನೋಡಿಟ್ಟು ಆ ಥರ ಹೊಲಿಸಿದ್ದೀನಿ. ಇದನ್ನೆಲ್ಲ ಸುಮ್ಮನೆ ನಾನು ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೆ. ಈಗ ಎಲ್ಲನೂ ನಾನು ತೆಗಿತೀನಿ ಫ್ರೆಂಡ್ಸ್, ಈಗ ಡ್ಯೂಟಿಗೆ ಹೋಗ್ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಬ್ಲೌಸ್ ಮಾತ್ರ ನನಗೆ ತುಂಬ ಚೆನ್ನಾಗಿ ನೋಡಿ, ನಾನು ಇಲ್ಲಿ ಗುಪ್ಪು ಇಟ್ಟು ಹೊಲಿಯೋಕ್ಕೆ ಹೇಳಿದೆ. ಇದು ಸ್ಯಾರಿದೆಲ್ಲ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳದ್ದು ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದಾರೆ, ನಂದು ಹೊಲ್ದಿದ್ದಾರೆ. ಹಂಗಾಗಿ ನಾನು ಇದನ್ನೇನು ನಾನು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಬ್ಲೌಸ್ ಎಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ನೈಟೆಲ್ಲ ನಂದು ಕೆಲಸ ಇತ್ತು ಮನೆಯಲ್ಲಿ. ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಒಂದು 5 ಗಂಟೆ 6 ಗಂಟೆಗೆ ಎದ್ದು ನಾನು ಮನೆಯೆಲ್ಲ ರಾತ್ರಿನೇ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮಲ್ಕೊಂಡಿದ್ದೆ. ಫ್ರೆಂಡ್ಸ್ ನೋಡಿ, ನಾನು ದೂರದಿಂದ ತೋರಿಸ್ತೀನಿ ನಿಮಗೆ. ಸೊಂಟದ್ದು ಡಾಬು ಇದರಲ್ಲಿ ಫ್ರೆಂಡ್ಸ್ ಫುಲ್ ಸೆಟ್ಟಿದೆ. ಸೆಟ್ ಅಂದರೆ ಫ್ರೆಂಡ್ಸ್ ಸೊಂಟದ ಡಾಬು ಇದು ಮತ್ತು ಈ ಸೆಟ್ಟು ಎಲ್ಲ ಬಂದೆ. ಬಳೆನ ಫ್ರೆಂಡ್ಸ್ ನಾನು ದಪ್ಪದ ಹಾಕ್ಕೊಂಡಿಲ್ಲ. ನಮ್ಮ ಮನೇಲಿ ಫ್ರೆಂಡ್ಸ್ ಹಬ್ಬ ಯಾವ ರೀತಿ ಆಯಿತು ಅಂದರೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ತೀನಿ. ನಮ್ಮೂರು ಹೊಳೆನರಸೀಪುರದ ಹತ್ರ ಬಾಗಿಲೋದ ಅಲ್ಲಿ ಫ್ರೆಂಡ್ಸ್ ಕರ್ಗ ಜಾತ್ರೆ ಇವತ್ತು ತುಂಬಾ ಚೆನ್ನಾಗಿ ನಡೆಯುತ್ತೆ. ಎಲ್ಲರೂ ಬೆಳಗ್ಗೆ ಹಬ್ಬ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಮ್ಮೂರಿಗೆ ಹಬ್ಬಕ್ಕೆ ಹೋಗ್ತಾರೆ. ಫ್ರೆಂಡ್ಸ್, ನಮಗೂ ಕರೆದಿದ್ರು, ಆದರೆ ನಮಗೆ ಇವತ್ತು ಕೆಲಸ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ನನ್ನ ಮಗಳಿಗೂ ಸ್ವಲ್ಪ ಕೆಲಸ ಇತ್ತು, ನಾವೆಲ್ಲಿಗೂ ಹೋಗಿಲ್ಲ ಫ್ರೆಂಡ್ಸ್. ಇಲ್ಲೇ ನಾನು ಬೆಳಗ್ಗೆನೇ ಎದ್ದು ಫ್ರೆಂಡ್ಸ್ ನನ್ನ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಪುಳಿಯೋಗರೆ, ಒಬ್ಬಟ್ಟು, ಅನ್ನ ಮತ್ತು ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಮನೆ ಎಲ್ಲ ಫ್ರೆಂಡ್ಸ್ ಪೂರ್ತಿ ನಾನು ನೆನ್ನೆನೇ ಕ್ಲೀನಿಂಗ್ ಮಾಡಿದ್ದೆ. ಫ್ರೆಂಡ್ಸ್, ಜೀವನದಲ್ಲಿ ಕಷ್ಟ ಸುಖ ನಮಗೆ ಎಲ್ಲ ಬರುತ್ತೆ, ನಾವು ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಯಾವುದೇ ಒಂದು ವರ್ಷದಲ್ಲಿ ಯಾವುದೇ ಹಬ್ಬ ಬರಲಿ ಫ್ರೆಂಡ್ಸ್, ನಾನು ಯಾವಾಗಲೂ ಬಟ್ಟೆ ತಗೊಳ್ಳದೇ ಇರೋಲ್ಲ, ಎಷ್ಟೇ ನಮಗೆ ಕಷ್ಟ ಇರಲಿ. ಈಗ ಫ್ರೆಂಡ್ಸ್ ನಾನು ವೇರ್ ಮಾಡಿರೋ ಸೀರೆನೇ ನಾನು ಹಬ್ಬಕ್ಕೆ ತೊಗೊಂಡಿರೋದು. ಇದರಲ್ಲೇ ನನ್ನ ಮಗಳಿಗೆ ಕಲರ್ ಬೇರೆ ಕೊಡಿಸಿದ್ದೀನಿ, ಅವಳಿನ್ನ ಉಟ್ಕೊಂಡಿಲ್ಲ. ಹಂಗಾಗಿ ಫ್ರೆಂಡ್ಸ್ ಹಬ್ಬ ಇವತ್ತು ನಮ್ಮ ಮನೇಲಿ ಈ ರೀತಿ ನಡೆದಿದೆ ಫ್ರೆಂಡ್ಸ್. ನಾನು ಹಬ್ಬ ಬಂದು ನಮ್ಮೂರಲ್ಲಿ ತುಂಬ ಜಾತ್ರೆ ಎಲ್ಲ ಚೆನ್ನಾಗಿ ನಡೀತೆ. ನಿಮಗೆ ಬೆಂಗಳೂರಲ್ಲಿ ಗೊತ್ತಲ್ಲ ಫ್ರೆಂಡ್ಸ್, ನಾವು ಎಷ್ಟೇ ಚೆನ್ನಾಗಿ ಹಬ್ಬ ಮಾಡಲಿ ಏನೇ ಮಾಡಲಿ ಊರ ಕಡೆ ಹಳ್ಳಿ ಥರ ಹಬ್ಬ ನಮಗೆ ಕಾಣಿಸಲ್ಲ. ಯಾಕೆ ಗೊತ್ತಾ? ಹಳ್ಳಿ ಕಡೆಯಲ್ಲಿ ಫ್ರೆಂಡ್ಸ್ ಒಂದು ಮನೆ ಮುಂದೆ ಒಂದು ಒರೆಸಿ ಗುಡಿಸಿ ರಂಗೋಲಿ ಹಾಕ್ಬಿಟ್ರೆ ಅಲ್ಲಿ ಹಬ್ಬ ತುಂಬ ಚೆನ್ನಾಗೇ ಕಾಣುತ್ತೆ. ಆದರೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ, ನಾವು ಬೆಂಗಳೂರಲ್ಲಿ ಇದ್ದೀವಲ್ಲ, ಬೆಂಗಳೂರಲ್ಲಿ ಯಾವ ರೀತಿ ಐತೆ ಅದನ್ನೇ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಂದು ಅಡುಗೆ ತಿಂಡಿ ಎಲ್ಲ ಆಗೋಯ್ತು. ಈಗ ಆಲ್ರೆಡಿ ನಾವು ಕೆಲಸಕ್ಕೆ ಹೋಗಲೇಬೇಕು. ಯಾಕೆಂದರೆ ನಮಗೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ನಮ್ಮದು ಜೀವನ ನಡಿಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಏನೇ ಇರಲಿ ಎಲ್ಲನೂ ಮರೆತು ಈಗ ಯುಗಾದಿ ಹಬ್ಬ ಫ್ರೆಂಡ್ಸ್. ನಮಗೆ ಕನ್ನಡದವ್ರಿಗೆಲ್ಲ ಕ್ಯಾಲೆಂಡ್ರ್ ಪ್ರಕಾರ ಇವತ್ತೇ ನಮಗೆ ಹೊಸ ವರ್ಷವಂತೆ, ನನಗಂತೂ ಗೊತ್ತಿಲ್ಲ. ಇವರು ಇವಾಗ ಟಿ ವಿನಲ್ಲೆಲ್ಲ ಹೇಳ್ತಾಯಿದ್ರು. ಒಟ್ಟಿನಲ್ಲಿ ನನಗೂ ಗೊತ್ತು, ಅವಾಗವಾಗ ತಿಳ್ಕೊಂಡಿದ್ದೆ. ನಮ್ಮ ಕನ್ನಡದವ್ರಿಗೆ ಫ್ರೆಂಡ್ಸ್ ಜನವರಿಲಿ ನಾವು ನ್ಯೂ ಇಯರ್ನ ಆಚರಿಸ್ತೀವಲ್ಲ, ಆದರೆ ನಮ್ಮ ಕನ್ನಡದವ್ರಿಗೆಲ್ಲ ಇದೇನಿದೆ ಫ್ರೆಂಡ್ಸ್. ನಿಮಗೆ ಈ ಹಬ್ಬದ ವಿಶೇಷ ಗೊತ್ತಾ? ಊರ ಕಡೆ ಎಲ್ಲ ದುಡ್ಡಿಂದು ಆಟ ಆಡಿ ಒಬ್ಬರು ಜಾಸ್ತಿ ದುಡ್ಡನ್ನ ಗೆಲ್ತಾರೆ, ಒಬ್ಬರು ಇದರಿಂದ ದುಡ್ಡನ್ನ ಕಳೀತಾರೆ. ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ದುಡ್ಡಿನ ಆಟದಲ್ಲಿ ಎಷ್ಟೊಂದು ಊರ ಕಡೆ. ಆಮೇಲೆ ಫ್ರೆಂಡ್ಸ್ ವರ್ಷ ತೊಡಕು ಅಂತ ಬರುತ್ತೆ ನೋಡಿದರೆ, ವರ್ಷ ತೊಡಕಲ್ಲಂತೂ ಇವ್ರಿಗೆ ನಾನ್ ವೆಜ್ ತಿನ್ನೋರಿಗೆ ಅವತ್ತೇ ದೊಡ್ಡ ಹಬ್ಬ. ಯಾಕೆ ಅಂದರೆ ಅವರು ಅವತ್ತು ಚಿಕನ್ನು ಮಟನ್ನು ಇದೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಈ ವರ್ಷ ಹೆಂಗಾಗಿದೆ ಅಂದರೆ, ಈಗ ನೋಡಿ ಸಂಡೇ ಬಂದು ಯುಗಾದಿ ಬಂದಿದೆ, ನಾಳೆ ಬಂದು ರಂಜಾನ್ ಬಂದಿದೆ. ಈಗ ನಾಳೆ ರಂಜಾನ್ ಹಬ್ಬ ಇರೋದ್ರಿಂದ ಅವರ ಫ್ರೆಂಡ್ಸ್ಗಳ ಮನೆಗೆಲ್ಲ ಊಟಕ್ಕೆ ಅವ್ರು ಆರಾಮಾಗಿ ಹೋಗ್ತಾರೆ. ಯಾಕೆಂದರೆ ಬೇಕಾದ್ರೆ ಅವ್ರ ಮನೇಲಿ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್ ರಂಜಾನ್ ಹಬ್ಬ ಬಂದಿದೆಯಲ್ಲ, ಹಂಗಾಗಿ ಈ ವರ್ಷ ಬಂದು ಯುಗಾದಿ ಆದಮೇಲೆ ರಂಜಾನ್ ಬಂದಿದೆ. ಇಷ್ಟು ನನ್ನ ಮನೇಲಿ ಹಬ್ಬದ್ದು ಎಲ್ಲ ಈ ಥರ ಡೀಟೇಲ್ಸ್ ಎಲ್ಲ ಆಯಿತು ಫ್ರೆಂಡ್ಸ್. ನಾವು ಮನೆ ಏನೇ ಇದ್ರೂ ಮಾಮೂಲಿ ಡೈಲಿನೂ ಕ್ಲೀನ್ ಮಾಡ್ತಾ ಇರ್ತೀವಿ, ಒಂದು ಹಬ್ಬ ಬಂದ್ರೂ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಒಬ್ಬಟ್ಟೆ ಮಾಡೋದು ಈ ಹಬ್ಬಕ್ಕೆ. ನಮಗೆ ಫ್ರೆಂಡ್ಸ್ ಇನ್ನೊಂದು ಬಸವನ ಜಯಂತಿ ಹಬ್ಬ ಅಂತ ಬರುತ್ತೆ, ಅದು ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಗೊತ್ತು, ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ನಾವು ಯಾವುದನ್ನೂ ಮರಿಬಾರ್ದು. ಯಾವುದೇ ಒಂದು ಹಬ್ಬ ಬರಲಿ ಫ್ರೆಂಡ್ಸ್, ನೀವು ಅಷ್ಟೇ ನಿಮಗೆ ಏನಿರಲಿ ಏನಿಲ್ಲ ಅನ್ನಲಿ ನೀವು ಏನು ತಲೆ ಕೆಡಿಸ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ.
ನಮ್ಮ ಹತ್ರ ಏನೈತೆ ಅದರಲ್ಲೇ ಖುಷಿ ಪಡಬೇಕು. ನೋಡಿ ನಿಮ್ಮ ಹತ್ರ ಏನಿದೆ ಅದರಲ್ಲಿ, ಯಾಕಂದರೆ ವರ್ಷಕ್ಕೊಂದು ಹಬ್ಬ ಬರುತ್ತೆ, ಹಂಗಾಗಿ ನಿಮ್ಮ ಹತ್ರ ಏನಿದೆ ಅದರಲ್ಲೇ ಒಂದು ಹೊಸ ಬಟ್ಟೆ ಅಂತ ಹಬ್ಬದಲ್ಲಿ ಹಾಕೊಂಡ್ರೆ ಏನು ಗೊತ್ತಾ ಫ್ರೆಂಡ್ಸ್, ಎಲ್ರಿಗೂ ಖುಷಿ ಆಗುತ್ತೆ. ಫ್ರೆಂಡ್ಸ್, ನಾನು ಹಬ್ಬಕ್ಕೆ ಈಗ ಡ್ಯೂಟಿಗೆ ಸ್ಯಾರಿನ ಹಾಕೊಂಡು ಹೋಗ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ನನ್ನ ಮಗಳು ಇಲ್ಲ ಇವತ್ತು ಹಬ್ಬ ಅಲ್ವಾ ಹಂಗೆ ಹಾಕೊಂಡು, ಯಾಕೆಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತು ತುಂಬಾ ಬಿಸಿಲು, ತುಂಬ ಬಿಸಿಲಾಗಿರೋದ್ರಿಂದ ಈ ಸಕೆಲಿ ಸ್ಯಾರಿ ಹಾಕೊಂಡು ಹೋಗ್ಬಾರ್ದು ಅಂತಿದೆ. ಆದರೆ ಫ್ರೆಂಡ್ಸ್ ಇದು ಸ್ಯಾರಿ ನೋಡಿ ಸಖತ್ತು ಸಾಫ್ಟ್ ಇದೆ, ಏನಿಲ್ಲ ನೋಡಿ, ಎಷ್ಟು ನನಗೆ ಹುಟ್ಟಿದೀನೋ ಇಲ್ವೋ ಅನ್ನೋ ಅಷ್ಟಿದೆ, ಲೈಟ್ ವೆಯ್ಟ್ ಥರ ಇದೆ ಫ್ರೆಂಡ್ಸ್ ಇದು ಸ್ಯಾರಿ, ತುಂಬ ಚೆನ್ನಾಗಿದೆ. ನಾವು ಚಿಕ್ಕಪೇಟೆಯಲ್ಲಿ ತಂದಿದ್ದು ಸೀರೆನ ಫ್ರೆಂಡ್ಸ್. ನಾನು ಯಾವಾಗಲೂ ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡೋದು, ಯಾವಾಗಾದರೂ ಅಪರೂಪಕ್ಕೆ ಕಲಾಮಂದಿರಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನಾನು ಕಲಾಮಂದಿರಕ್ಕೆ ಹೋಗೋದೇ ಅಪರೂಪ, ಯಾವಾಗಾದರೂ ಅಲ್ಲೇ ನಾನು ಬರೋ ರೋಡಲ್ಲೇ ಐತಲ್ಲ ಡ್ಯೂಟಿ ಮುಗಿಸ್ಕೊಂಡು ಆವಾಗ ಕಲಾಮಂದಿರಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ನಾವು ಜಾಸ್ತಿ ಚಿಕ್ಕಪೇಟೆಯಲ್ಲೇ ಫ್ರೆಂಡ್ಸ್. ನಾನು ಈ ಸ್ಯಾರಿಗಳನ್ನ ತಂದಾಲೆ 1 ಮಂತ್ ಆಗಿದ್ದು, ನೆನ್ನೆ ಹೋಗಿ ಟೈಲರ್ ಹತ್ರ ತೊಗೊಂಡು ಬಂದೆ ಫ್ರೆಂಡ್ಸ್. ಹಂಗಾಗಿ ನಿಮ್ಮ ಮನೇಲಿ ಏನಿದೆಯೋ ಅದನ್ನೇ ಮಾಡ್ಕೊಂಡು ಹಬ್ಬದಲ್ಲಿ ಖುಷಿಪಡಿ, ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಹತ್ರ ಏನೈತೆ ಅದರಲ್ಲೇ ಸಂತೋಷ ಪಡಬೇಕು, ಅದರಲ್ಲೇ ಖುಷಿ ಪಡಬೇಕು. ನಾನು ಫ್ರೆಂಡ್ಸ್ ನನಗೆ ಟೈಮ್ ಇರೋದ್ರಿಂದ ಬೆಳಗ್ಗೆನೇ ಒಬ್ಬಟ್ಟೆಲ್ಲ ಮಾಡಿ, ಒಬ್ಬಟ್ಟು ಮಾಡಿ, ಸೌತೆಕಾಯಿ ಕೋಸಂಬರಿ ಮಾಡಿ, ರೈಸ್ ಮಾಡಿ, ಸಾಂಬಾರು ಮಾಡಿ ನಂದೀಗೆಲ್ಲ ಆಯಿತು ಫ್ರೆಂಡ್ಸ್. ನಾನು ಬರೋಕ್ಕಿನ್ನ 11:30 ಆಗುತ್ತೆ. ಈಗ ನಂದು ಡ್ಯೂಟಿಗೆ ಹೋಗಬೇಕು. ನಮ್ಮ ಮನೇಲಿ ಹಬ್ಬ ಸಿಂಪಲ್ಲಾಗಿ ಫ್ರೆಂಡ್ಸ್, ಮಾವಿನ ತೋರಣ ಎಲ್ಲನೂ ಬಾಗಿಲಿಗೆ ನಾನು ಭತ್ತದ ತೋರಣ ಹಾಕಿರೋದ್ರಿಂದ ಹಂಗೆ ಸಿಕ್ಸಿದ್ದೀನಿ. ನನ್ನ ಮನೇಲಿ ಹಬ್ಬ ಎಲ್ಲ ಕ್ಲಿಯರಾಗಿ ಆಗೋಯ್ತು ಫ್ರೆಂಡ್ಸ್. ನಾನು ಯಾವಾಗಲೂ ಯಾವ ಹಬ್ಬನೂ ಮಿಸ್ ಮಾಡಲ್ಲ, ನಮ್ಮ ಮನೇಲಿ ಏನಿದೆ ಅದರಲ್ಲೇ ಮಾಡ್ತೀನಿ. ನಾನು 1 ವೀಕ್ ಮುಂಚೆ ಯಾವ ಹಬ್ಬಕ್ಕೂ ರೆಡಿ ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್, 2 ಡೇಸ್ 3 ಡೇಸ್ ಬ್ಯಾಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ನನಗೆ ಇನ್ನೊಂದು 10,000 ಆದರೆ 2 ಲಕ್ಷ ವ್ಯೂವರ್ಸ್ ಆಗ್ತಾರೆ. ನೀವೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋದ್ರಿಂದನೇ ನನಗೆ ಅಷ್ಟೊಂದು ವ್ಯೂಸ್ ಬಂದಿರೋದು. ನಂದು ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಈಗ ಇನ್ನೂ 100 ಆದರೆ 2,000 ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ನನಗೆ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. 1,000ಗಿಂತ 1,200 ಆಗಿದೆ ಆಗಲೇ ನಿಧಾನಕ್ಕೆ. ಯಾಕೆಂದರೆ ಫ್ರೆಂಡ್ಸ್ ನಂದು ಇನ್ನೂ 4-5 ಮಂತ್ಸ್ ಇದೆ ವಾಚ್ ಅವರ್ಸ್ ಆಗೋದಕ್ಕೆ, ಹಂಗಾಗಿ ನಾನು ಅದಕ್ಕೇನು ತಲೆ ಕೆಡ್ಸ್ಕೊಂಡಿಲ್ಲ ಫ್ರೆಂಡ್ಸ್. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಕೆಲಸ ಇರುತ್ತಲ್ಲ, ಯಾವಾಗ ಟೈಮ್ ಇರುತ್ತೆ ನಾನು ಆವಾಗಲೇ ವೀಡಿಯೋನ ಮಾಡಾಕೋದು. ಹಂಗಾಗಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಎಲ್ರಿಗೂ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದ ಜನತೆಗೆ ಮತ್ತು ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಷ್ಟೊಂದು ಜನ ನನ್ನ ವೀಡಿಯೋನ ನೋಡಿದ್ದೀರಾ, ನಿಮಗೆಲ್ಲ ಆ ದೇವರು ಒಳ್ಳೇದು ಮಾಡಲಿ. ಈ ಯುಗಾದಿ ನಿಮಗೆಲ್ಲ ಇನ್ನೂ ಈಗಿರೋದಕ್ಕಿಂತ ಇನ್ನೂ ಒಳ್ಳೇದನ್ನ ಕೊಡಲಿ, ಖುಷಿ ಕೊಡಲಿ. ಎಲ್ಲ ನಿಮಗೆ ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಲೈಫಲ್ಲಾಗಿರ್ಬೋದು, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಫ್ರೆಂಡ್ಸ್. ನಮಗೂ ದೇವರು ನೋಡಿ ನಾವು ಎಷ್ಟು ನಿಯತ್ತಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೆ ಅಷ್ಟೇ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಯಾರು ಎಷ್ಟೇ ದೊಡ್ಡ ಶ್ರೀಮಂತರಿರಲಿ ಫ್ರೆಂಡ್ಸ್, ನಮ್ಗೆ ಎಷ್ಟೈತೆ ಅದರಲ್ಲೇ ನಾವು ಸುಖ ಪಡಬೇಕು, ಅದರಲ್ಲೇ ಖುಷಿ ಪಡಬೇಕು, ಅದರಲ್ಲೇ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನನ್ನ ರೀಲ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಬಾಯ್.